ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ಭೇಟಿ ಬಳಿಕ ಗಟ್ಟಿಯಾಗ್ಬಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಧ್ವನಿ ಕೂಡ ಗಟ್ಟಿಯಾಗಿದ್ದನ್ನ ಗಮನಿಸ್ತಾ ಇದ್ದೀವಿ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಅಂತ. ಅಲ್ಲಿಗೆ ವಿರೋಧಿಗಳಿಗೆ ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬಹಳ ಸ್ಪಷ್ಟ, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಚುನಾವಣೆ ಕೂಡ ಇವರ ನಾಯಕತ್ವದಲ್ಲೇ ಹೋಗುತ್ತೆ ಅಂತ ಬೇರೆ ಯಾರು ಆಪ್ತರಲ್ಲ, ಅವರ ಹಿಂದೆ ಇದ್ದವರಲ್ಲ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಇದನ್ನ ಹೇಳ್ಬಿಟ್ಟಿರೋದ್ರಿಂದ ವಿರೋಧಿಗಳಿಗೆ ಒಂದ್ ಹಂತಕ್ಕಂತೂ ಟಕ್ಕರಂತೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ರವಾನೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತಹ ಪರಿಸ್ಥಿತಿ. ಈಗ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಪ್ತ ಬಳಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದೆ ಅಂತ. ಯಾಕೆ, ಏನ್ ಪ್ಲಾನಿಂಗ್ ಇದೆ ಸಿಎಂ ಆಪ್ತ ಬಳಗದಲ್ಲಿ? ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಹೇಳೋ ಮೂಲಕ ಯಾವ ಪಟ್ಟದಿಂದ ಕೆಳಗಿಳಿಯಲ್ಲ ಅನ್ನುವಂತಹ ಖಡಕ್ ಸಂದೇಶನ. ಖಂಡಿತ ಶ್ರುತಿ, ಬಹಳ ಒಂದಷ್ಟು ಜಟಾಪಟಿಗಳು ಸಿಎಂ ಮತ್ತು ಡಿಸಿಎಂ ಮಧ್ಯೆ ನಡೀತಿರತಕ್ಕಂಥದ್ದು. ಯಾಕಂದ್ರೆ ಆ ಸಂಬಂಧ ಕೂಡ ಸದ್ಯದ ಮಟ್ಟಿಗೆ ಸಿಎಂ ಡಿಸಿಎಂ ಮಧ್ಯೆ ಹಳಿಸಿರ್ತಕ್ಕಂಥದ್ದು. ಇದರ ನಡುವೆ ಸಿಎಂ ಬಣ್ಣದ ಒಂದಷ್ಟು ಆಪ್ತರು ಒಂದಷ್ಟು ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವಿರುದ್ಧ. ನಿನ್ನೆ ನೇರವಾದಂತಹ ಸಂದೇಶವನ್ನ ಎಲ್ಲರಿಗೂ ಕೂಡ ಸಿಎಂ ಬಣ್ಣಕ್ಕೆ ಸಂದೇಶ ರವಾನೆ ಮಾಡುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದು, ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ. ಇದಕ್ಕೆ ಸಿಎಂ ಬಣ್ಣ ಯಾವ ರೀತಿ ಕೌಂಟರ್ ಕೊಡುತ್ತೆ ಮತ್ತು ಮುಂದೆ ಅವರ ಅಧಿಕಾರವನ್ನು ಮಟ್ಟಕ್ಕೊಳಿಸುವಂತದ್ದು ಮತ್ತು ಅವರ ಶಕ್ತಿಯನ್ನು ಕುಂದಿಸುವಂತ ಕೆಲಸಗಳು ಈ ಸಿಎಂ ಬಣ್ಣದಿಂದ ಮತ್ತು ಸಚಿವರಿಂದ ಆಗಬಹುದು. ಆ ಸಾಧ್ಯತೆ ಇದೆ. ಅದನ್ನು ಎಷ್ಟು ಮಟ್ಟಿಗೆ ಡಿಕೆ ಶಿವಕುಮಾರ್ ಅವರು ಎದುರಿಸ್ತಾರೆ ಅನ್ನುವಂಥದ್ದು. ಇನ್ನುಳಿದಂತೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕನ್ನುವಂಥದ್ದು ಕಳೆದ ಅಕ್ಟೋಬರ್ ಇಂದ ಹೈಕಮಾಂಡ್ ಹೇಳ್ತಾನೆ ಇದೆ. ಆದ್ರೆ ಸಿಎಂ ಬಣ್ಣಕ್ಕಂತೂ ಮತ್ತು ಡಿಸಿಎಂ ಬಣ್ಣಕ್ಕಂತೂ ಸುತಾರಾಮ್ ಇಷ್ಟ ಇದ್ದಂತೆ ಇಲ್ಲ. ಯಾಕಂದ್ರೆ ಅವರ ಆಪ್ತರಿಗೆ ಒಂದಷ್ಟು ಅಧಿಕಾರ ಮಟ್ಟಕ್ಕಾಗಬಹುದು ಅನ್ನುವಂಥದ್ದು ಮತ್ತು ಈಗಲೇ ಅದನ್ನ ಮಾಡಿಬಿಟ್ರೆ ಮುಂದೆ ಅಧಿಕಾರವನ್ನ ಕೇಳ್ತಿರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸುಲಭ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಈಗಲೇ ಸಂಪುಟ ಪುನರ್ರಚನೆ ಬೇಡ ಅನ್ನುವಂತ ಒಂದಷ್ಟು ಒತ್ತಡವನ್ನ ಹೇರ್ತಾ ಇದ್ದಾರೆ. ಅದು ಹೈಕಮಾಂಡ್ ಯಾವ ರೀತಿಯಾಗಿ ಅದನ್ನ ಪರಿಗಣಿಸುತ್ತದೆ ಅಂತ ಹೈಕಮಾಂಡ್ ನ ಭೇಟಿ ಮಾಡಿ ಕೂಡ ಒಂದಷ್ಟು ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಈಗಾಗಲೇ ಖಡಕ್ ಸೂಚನೆಯನ್ನ ಕೊಟ್ಟಿದೆ, ಬಜೆಟ್ ಬಳಿಕ ಒಂದು ಸಣ್ಣ ಮಟ್ಟದ ಸರ್ಜರಿ ಮಾಡಿ ಅನ್ನುವಂಥದ್ದು. ಆದ್ರೆ ಎಷ್ಟರ ಮಟ್ಟಿಗೆ 5 ಜನನ್ನ ಬಿಟ್ಟು ಸಂಪುಟ ಪುನರ್ರಚನೆ ಆಗುತ್ತೆ ಅಥವಾ ಹೈಕಮಾಂಡ್ ಹತ್ತಾಸೆ ಅಂತೆ 10-15 ಜನನ್ನ ಬಿಟ್ಟು ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಒಟ್ಟಾರೆಯಾಗಿ ಸಿಎಂ ಡಿಸಿಎಂ ಮಧ್ಯೆ ಒಂದು ರೀತಿಯಲ್ಲಿ ಶೀತಲ ಸಮರ ಅಂತ ನಡೀತಾ ಇದೆ. ಅಷ್ಟು ಸ್ಪಷ್ಟವಾಗಿ ಅವರಿಬ್ಬರ ಆಡಳಿತ ಸುಗಮವಾಗಿ ನಡೀತಾ ಇಲ್ಲ. ಅವರಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ಕೂಡ ಸುಗಮವಾಗಿಲ್ಲ. ಯಾಕಂದ್ರೆ ಉದಾಹರಣೆ, ವಿಧಾನ ಪರಿಷತ್ ಸ್ಥಾನಗಳ ಆಯ್ಕೆ ಆಗಬೇಕಾಗಿತ್ತು, ಅವು 4 ತಿಂಗಳಾದ್ರೂ ಕೂಡ ಆಯ್ಕೆ ಮಾಡದಂತಹ ಕಗ್ಗಂಟದಂತ ಪರಿಸ್ಥಿತಿಯನ್ನು ಇಬ್ಬರ ಮಧ್ಯೆ ತಂದೊಡ್ಡಿರುವಂತದ್ದು. ಒಟ್ಟಾರೆಯಾಗಿ ಸಂಪುಟ ಪುನರ್ರಚನೆ ವಿಳಂಬ ಮಾಡಿಸ್ತಕ್ಕಂಥದ್ದು ಮತ್ತು ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ಆಗಬೇಕು, ಯಾವುದೇ ಹುದ್ದೆಯಲ್ಲಿ ಇದ್ರು ಅನ್ನುವಂತ ಸರಿ ಹೇಳಿಕೆಯನ್ನು ನೀಡುವ ಮೂಲಕ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಸಿಎಂ ಬಣಕ್ಕೆ ಸೆಡ್ಡನ್ನು ಹೊಡಿತಾ ಇದ್ದಾರೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು. ತಮ್ಮ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ಭೇಟಿ ಬಳಿಕ ಗಟ್ಟಿಯಾಗ್ಬಿಟ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಧ್ವನಿ ಕೂಡ ಗಟ್ಟಿಯಾಗಿದ್ದನ್ನ ಗಮನಿಸ್ತಾ ಇದ್ದೀವಿ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಅಂತ. ಅಲ್ಲಿಗೆ ವಿರೋಧಿಗಳಿಗೆ ಆ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬಹಳ ಸ್ಪಷ್ಟ, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಚುನಾವಣೆ ಕೂಡ ಇವರ ನಾಯಕತ್ವದಲ್ಲೇ ಹೋಗುತ್ತೆ ಅಂತ ಬೇರೆ ಯಾರು ಆಪ್ತರಲ್ಲ, ಅವರ ಹಿಂದೆ ಇದ್ದವರಲ್ಲ. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಇದನ್ನ ಹೇಳ್ಬಿಟ್ಟಿರೋದ್ರಿಂದ ವಿರೋಧಿಗಳಿಗೆ ಒಂದ್ ಹಂತಕ್ಕಂತೂ ಟಕ್ಕರಂತೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ರವಾನೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತಹ ಪರಿಸ್ಥಿತಿ. ಈಗ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಪ್ತ ಬಳಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದೆ ಅಂತ. ಯಾಕೆ, ಏನ್ ಪ್ಲಾನಿಂಗ್ ಇದೆ ಸಿಎಂ ಆಪ್ತ ಬಳಗದಲ್ಲಿ? ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಹೇಳೋ ಮೂಲಕ ಯಾವ ಪಟ್ಟದಿಂದ ಕೆಳಗಿಳಿಯಲ್ಲ ಅನ್ನುವಂತಹ ಖಡಕ್ ಸಂದೇಶನ. ಖಂಡಿತ ಶ್ರುತಿ, ಬಹಳ ಒಂದಷ್ಟು ಜಟಾಪಟಿಗಳು ಸಿಎಂ ಮತ್ತು ಡಿಸಿಎಂ ಮಧ್ಯೆ ನಡೀತಿರತಕ್ಕಂಥದ್ದು. ಯಾಕಂದ್ರೆ ಆ ಸಂಬಂಧ ಕೂಡ ಸದ್ಯದ ಮಟ್ಟಿಗೆ ಸಿಎಂ ಡಿಸಿಎಂ ಮಧ್ಯೆ ಹಳಿಸಿರ್ತಕ್ಕಂಥದ್ದು. ಇದರ ನಡುವೆ ಸಿಎಂ ಬಣ್ಣದ ಒಂದಷ್ಟು ಆಪ್ತರು ಒಂದಷ್ಟು ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ. ನಿನ್ನೆ ನೇರವಾದಂತಹ ಸಂದೇಶವನ್ನ ಎಲ್ಲರಿಗೂ ಕೂಡ ಸಿಎಂ ಬಣ್ಣಕ್ಕೆ ಸಂದೇಶ ರವಾನೆ ಮಾಡುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದು, ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ. ಇದಕ್ಕೆ ಸಿಎಂ ಬಣ್ಣ ಯಾವ ರೀತಿ ಕೌಂಟರ್ ಕೊಡುತ್ತೆ ಮತ್ತು ಮುಂದೆ ಅವರ ಅಧಿಕಾರವನ್ನು
ಮಟ್ಟಕ್ಕೊಳಿಸುವಂತದ್ದು ಮತ್ತು ಅವ್ರ ಶಕ್ತಿಯನ್ನು ಕುಂದಿಸುವಂತ ಕೆಲಸಗಳು ಈ ಸಿಎಂ ಬಂದಿಂದ ಮತ್ತು ಸಚಿವರಿಂದ ಆಗಬಹುದು. ಆ ಸಾಧ್ಯತೆ ಇದೆ. ಅದನ್ನ ಎಷ್ಟು ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾರೆ ಅನ್ನುವಂಥದ್ದು. ಇನ್ನುಳಿದಂತೆ ಸಚಿವ ಸಂಪುಟ ಪುನರ್ರಚನೆ ಆಗ್ಬೇಕನ್ನುವಂಥದ್ದು ಕಳೆದ ಅಕ್ಟೋಬರ್ ಇಂದ ಹೈಕಮಾಂಡ್ ಹೇಳ್ತಾನೆ ಇದೆ. ಆದ್ರೆ ಸಿಎಂ ಬಣಕ್ಕಂತೂ ಮತ್ತು ಡಿಸಿಎಂ ಬಣಕ್ಕಂತೂ ಸುತಾರಾಮ್ ಇಷ್ಟ ಇದ್ದಂತೆ ಇಲ್ಲ. ಯಾಕಂದ್ರೆ ಅವರ ಆಪ್ತರಿಗೆ ಒಂದಷ್ಟು ಅಧಿಕಾರ ಮಟ್ಟಕ್ಕಾಗಬಹುದು ಅನ್ನುವಂಥದ್ದು ಮತ್ತು ಈಗಲೇ ಅದನ್ನ ಮಾಡಿಬಿಟ್ರೆ ಮುಂದೆ ಅಧಿಕಾರವನ್ನ ಕೇಳ್ತಿರ್ತಕ್ಕಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭ ಆಗಬಹುದು ಅನ್ನುವಂತ ಕಾರಣಕ್ಕಾಗಿ ಈಗಲೇ ಸಂಪುಟ ಪುನರ್ರಚನೆ ಬೇಡ ಅನ್ನುವಂತ ಒಂದಷ್ಟು ಒತ್ತಡವನ್ನ ಹೇರ್ತಾ ಇದ್ದಾರೆ. ಅದು ಹೈಕಮಾಂಡ್ ಯಾವ ರೀತಿಯಾಗಿ ಅದನ್ನ ಪರಿಗಣಿಸುತ್ತದೆ ಅಂತ ಹೈಕಮಾಂಡ್ ನ ಭೇಟಿ ಮಾಡಿ ಕೂಡ ಒಂದಷ್ಟು ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಈಗಾಗಲೇ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಬಜೆಟ್ ಬಳಿಕ ಒಂದು ಸಣ್ಣ ಮಟ್ಟದ ಸರ್ಜರಿ ಮಾಡಿ ಅನ್ನುವಂಥದ್ದು. ಆದ್ರೆ ಎಷ್ಟರ ಮಟ್ಟಿಗೆ 5-6 ಜನನ್ನ ಬಿಟ್ಟು ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಹೈಕಮಾಂಡ್ ಹತ್ತಾಸೆ ಅಂತೆ 10-15 ಜನನ್ನ ಬಿಟ್ಟು ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಒಟ್ಟಾರೆಯಾಗಿ ಸಿಎಂ ಡಿಸಿಎಂ ಮಧ್ಯೆ ಒಂದು ರೀತಿಯಲ್ಲಿ ಶೀತಲ ಸಮರ ಅಂತೂ ನಡೀತಾ ಇದೆ. ಅಷ್ಟು ಸ್ಪಷ್ಟವಾಗಿ ಅವರಿಬ್ಬರ ಆಡಳಿತ ಸುಗಮವಾಗಿ ನಡೀತಾ ಇಲ್ಲ. ಅವರಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ಕೂಡ ಸುಗಮವಾಗಿಲ್ಲ. ಯಾಕಂದ್ರೆ ಉದಾಹರಣೆ ವಿಧಾನ ಪರಿಷತ್ ಸ್ಥಾನಗಳ ಆಯ್ಕೆ ಆಗಬೇಕಾಗಿತ್ತು. ಅವು 4 ತಿಂಗಳಾದ್ರೂ ಕೂಡ ಆಯ್ಕೆ ಮಾಡದಂತ ಕಗ್ಗಂಟದಂತ ಪರಿಸ್ಥಿತಿಯನ್ನು ಇಬ್ಬರ ಮಧ್ಯೆ ತಂದೊಡ್ಡಿರುವಂತದ್ದು. ಒಟ್ಟಾರೆಯಾಗಿ ಸಂಪುಟ ಪುನರ್ರಚನೆ ವಿಳಂಬ ಮಾಡಿಸ್ತಕ್ಕಂಥದ್ದು ಮತ್ತು ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ಆಗಬೇಕು, ಯಾವುದೇ ಹುದ್ದೆಯಲ್ಲಿ ಇದ್ರು ಅನ್ನುವಂತ ಸರಿ ಹೇಳಿಕೆಯನ್ನು ನೀಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಸಿಎಂ ಬಣಕ್ಕೆ ಸೆಡ್ ಅನ್ನ ಹೊಡಿತಾ ಇದ್ದಾರೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು. ತಮ್ಮ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ಭೇಟಿ ಬಳಿಕ ಗಟ್ಟಿಯಾಗ್ಬಿಟ್ರ ಡಿಸಿಎಂ ಡಿ ಕೆ ಶಿವಕುಮಾರ್. ಅವರ ಧ್ವನಿ ಕೂಡ ಗಟ್ಟಿಯಾಗಿದ್ದನ್ನ ಗಮನಿಸ್ತಾ ಇದ್ದೀವಿ. ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನನ್ನ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಅಂತ. ಅಲ್ಲಿಗೆ ವಿರೋಧಿಗಳಿಗೆ ಆ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಬಹಳ ಸ್ಪಷ್ಟ, ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಚುನಾವಣೆ ಕೂಡ ಇವರ ನಾಯಕತ್ವದಲ್ಲೇ ಹೋಗುತ್ತೆ ಅಂತ ಬೇರೆ ಯಾರು ಆಪ್ತರಲ್ಲ, ಅವರ ಹಿಂದೆ ಇದ್ದವರಲ್ಲ. ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಹೇಳ್ಬಿಟ್ಟಿರೋದ್ರಿಂದ ವಿರೋಧಿಗಳಿಗೆ ಒಂದ್ ಹಂತಕ್ಕಂತೂ ಟಕ್ಕರಂತೂ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಂದ ರವಾನೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತಹ ಪರಿಸ್ಥಿತಿ. ಈಗ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಪ್ತ ಬಳಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದೆ ಅಂತ. ಯಾಕೆ, ಏನ್ ಪ್ಲಾನಿಂಗ್ ಇದೆ ಸಿಎಂ ಆಪ್ತ ಬಳಗದಲ್ಲಿ? ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಹೇಳೋ ಮೂಲಕ ಯಾವ ಪಟ್ಟದಿಂದ ಕೆಳಗಿಳಿಯಲ್ಲ ಅನ್ನುವಂತಹ ಖಡಕ್ ಸಂದೇಶನ. ಖಂಡಿತ ಶ್ರುತಿ, ಬಹಳ ಒಂದಷ್ಟು ಜಟಾಪಟಿಗಳು ಸಿಎಂ ಮತ್ತು ಡಿಸಿಎಂ ಮಧ್ಯೆ ನಡೀತಿರತಕ್ಕಂಥದ್ದು. ಯಾಕಂದ್ರೆ ಆ ಸಂಬಂಧ ಕೂಡ ಸದ್ಯದ ಮಟ್ಟಿಗೆ ಸಿಎಂ ಡಿಸಿಎಂ ಮಧ್ಯೆ ಹಳಿಸಿರ್ತಕ್ಕಂಥದ್ದು. ಇದರ ನಡುವೆ ಸಿಎಂ ಬಣದ ಒಂದಷ್ಟು ಆಪ್ತರು ಒಂದಷ್ಟು ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ವಿರುದ್ಧ. ನಿನ್ನೆ ನೇರವಾದಂತಹ ಸಂದೇಶವನ್ನ ಎಲ್ಲರಿಗೂ ಕೂಡ ಸಿಎಂ ಬಣಕ್ಕೆ ಸಂದೇಶ ರವಾನೆ ಮಾಡುವಂತ ಕೆಲಸವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದು, ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿಬಿಟ್ಟಿದ್ದಾರೆ. ಇದಕ್ಕೆ ಸಿಎಂ ಬಣ ಯಾವ ರೀತಿಯಾಗಿ ಕೌಂಟರ್ ಕೊಡುತ್ತೆ ಮತ್ತು ಮುಂದೆ ಅವರ ಅಧಿಕಾರವನ್ನು ಮಟ್ಟಕ್ಕೊಳಿಸುವಂತದ್ದು ಮತ್ತು ಅವ್ರ ಶಕ್ತಿಯನ್ನು ಕುಂದಿಸುವಂತ ಕೆಲಸಗಳು ಈ ಸಿಎಂ ಬಣದಿಂದ ಮತ್ತು ಸಚಿವರಿಂದ ಆಗಬಹುದು. ಆ ಸಾಧ್ಯತೆ ಇದೆ. ಅದನ್ನ ಎಷ್ಟು ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾರೆ ಅನ್ನುವಂಥದ್ದು. ಇನ್ನುಳಿದಂತೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕನ್ನುವಂಥದ್ದು ಕಳೆದ ಅಕ್ಟೋಬರ್ ಇಂದ ಹೈಕಮಾಂಡ್ ಹೇಳ್ತಾನೆ ಇದೆ. ಆದ್ರೆ ಸಿಎಂ ಬಣಕ್ಕಂತೂ ಮತ್ತು ಡಿಸಿಎಂ ಬಣಕ್ಕಂತೂ ಸುತಾರಾಮ್ ಇಷ್ಟ ಇದ್ದಂತೆ ಇಲ್ಲ. ಯಾಕಂದ್ರೆ ಅವರ ಆಪ್ತರಿಗೆ ಒಂದಷ್ಟು ಅಧಿಕಾರ ಮಟ್ಟಕ್ಕಾಗಬಹುದು ಅನ್ನುವಂಥದ್ದು ಮತ್ತು ಈಗಲೇ ಅದನ್ನ ಮಾಡಿಬಿಟ್ರೆ ಮುಂದೆ ಅಧಿಕಾರವನ್ನ ಕೇಳ್ತಿರ್ತಕ್ಕಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭ ಆಗಬಹುದು ಅನ್ನುವಂತ ಕಾರಣಕ್ಕಾಗಿ ಈಗಲೇ ಸಂಪುಟ ಪುನರ್ರಚನೆ ಬೇಡ ಅನ್ನುವಂತ ಒಂದಷ್ಟು ಒತ್ತಡವನ್ನ ಹೇರ್ತಾ ಇದ್ದಾರೆ. ಅದು ಹೈಕಮಾಂಡ್ ಯಾವ ರೀತಿಯಾಗಿ ಅದನ್ನ ಪರಿಗಣಿಸುತ್ತದೆ ಅಂತ ಹೈಕಮಾಂಡ್ ನ ಭೇಟಿ ಮಾಡಿ ಕೂಡ ಒಂದಷ್ಟು ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಈಗಾಗಲೇ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಬಜೆಟ್ ಬಳಿಕ ಒಂದು ಸಣ್ಣ ಮಟ್ಟದ ಸರ್ಜರಿ ಮಾಡಿ ಅನ್ನುವಂಥದ್ದು. ಆದ್ರೆ ಎಷ್ಟರ ಮಟ್ಟಿಗೆ 5-6 ಜನನ್ನ ಬಿಟ್ಟು ಸಂಪುಟ ಪುನರ್ರಚನೆ ಆಗುತ್ತೆ ಅಥವಾ ಹೈಕಮಾಂಡ್ ಹತ್ತಾಸೆ ಅಂತೆ 10-15 ಜನನ್ನ ಬಿಟ್ಟು ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಒಟ್ಟಾರೆಯಾಗಿ ಸಿಎಂ ಡಿಸಿಎಂ ಮಧ್ಯೆ ಒಂದು ರೀತಿಯಲ್ಲಿ ಶೀತಲ ಸಮರ ಅಂತೂ ನಡೀತಾ ಇದೆ. ಅಷ್ಟು ಸ್ಪಷ್ಟವಾಗಿ ಅವರಿಬ್ಬರ ಆಡಳಿತ ಸುಗಮವಾಗಿ ನಡೀತಾ ಇಲ್ಲ. ಅವರಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ಕೂಡ ಸುಗಮವಾಗಿಲ್ಲ. ಯಾಕಂದ್ರೆ ಉದಾಹರಣೆ ವಿಧಾನ ಪರಿಷತ್ ಸ್ಥಾನಗಳ ಆಯ್ಕೆ ಆಗಬೇಕಾಗಿತ್ತು. ಅವು 4 ತಿಂಗಳಾದ್ರೂ ಕೂಡ ಆಯ್ಕೆ ಮಾಡದಂತ ಕಗ್ಗಂಟದಂತ ಪರಿಸ್ಥಿತಿಯನ್ನು ಇಬ್ಬರ ಮಧ್ಯೆ ತಂದೊಡ್ಡಿರುವಂತದ್ದು. ಒಟ್ಟಾರೆಯಾಗಿ ಸಂಪುಟ ಪುನರ್ರಚನೆ ವಿಳಂಬ ಮಾಡಿಸ್ತಕ್ಕಂಥದ್ದು ಮತ್ತು ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ಆಗಬೇಕು, ಯಾವುದೇ ಹುದ್ದೆಯಲ್ಲಿ ಇದ್ರು ಅನ್ನುವಂತ ಸರಿ ಹೇಳಿಕೆಯನ್ನು ನೀಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಸಿಎಂ ಬಣಕ್ಕೆ ಸೆಡ್ ಅನ್ನ ಹೊಡಿತಾ ಇದ್ದಾರೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು.